ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಅಲ್ಲ, ಅವ್ರ ಅಭಿಪ್ರಾಯ ಅವ್ರಿಗಿರ್ಬೋದು. ನಮ್ಮ ಅಭಿಪ್ರಾಯ ಏನಿದೆ ಅಂತಂದ್ರೆ, ಗ್ಯಾರಂಟಿ ಏನಿದೆ ಅಂತ ನಾನು ಭಾಳ ಸಲ, ಈ ದುಡ್ಡು ಏನಿದೆ, ಈ ದುಡ್ಡು ಸೇವಿಂಗ್ ದುಡ್ಡು ಅಲ್ಲ, ಇದು ಪುನಃ ಮಾರ್ಕೆಟಿಗೆ ಬರ್ತಕ್ಕಂಥ ದುಡ್ಡು. 60,000 ಕೋಟಿ ನಾವೇನು ಖರ್ಚು ಮಾಡ್ತಾ ಇದೀವಿ, ಇವತ್ತು ಪುನಃ ಮಾರ್ಕೆಟಿಗೆ ಬರ್ತದೆ. ಅದಕ್ಕಾಗಿ GSTಯಲ್ಲಿ GDPನಲ್ಲಿ ನಂಬರ್ 1 ಇದ್ದೀವಿ. ದುಡ್ಡು ಕೊಡ್ತಕ್ಕಂಥದ್ದು ಕೂಡ ಅದೊಂದು ಡೆವಲಪ್ಮೆಂಟೇ. ಮಿನಿಮಮ್ ಬೇಸಿಕ್ಗೆ ದುಡ್ಡು ಅನುಕೂಲ ಆಗಲಿಕ್ಕೆ ಕೊಡ್ತಕ್ಕಂಥ ದಟ್ ಇಸ್ ಒನ್ ಆಫ್ ದ ಮೋಸ್ಟ್ ಹ್ಯೂಮನ್ ಬೀಯಿಂಗ್ ಇಂಡೆಕ್ಸ್ಗೆ ಡೆವಲಪ್ಮೆಂಟ್ಗೆ ಆಗ್ತಕ್ಕಂಥ ಕಾರ್ಯಕ್ರಮ ಅದು. So if we are spending 60,000 crores, we are spending 60,000 crores on behalf of common man, poor people, ಶೋಷಿತ ವರ್ಗಗಳ ಜನರಿಗೆ ನಾವು ದುಡ್ಡು ಕೊಡ್ತಾ ಇರೋದ್ರಿಂದ ದಟ್ಸ್ ಒನ್ ವೇ ಆಫ್ ಡೆವಲಪ್ಮೆಂಟ್ ಒನ್ಲಿ ಅಲ್ಲ. ಅದು ನನಗೆ ಗೊತ್ತಿಲ್ಲ, ಅದು ಯಾರು ಹೇಳಿದ್ರೆ ನೀವು ಅವ್ರನ್ನ ಕೇಳ್ಕೊಳ್ಳಿ. ಅಲ್ಲ, ಐ ಡೋಂಟ್ ನೋ, ಲೆಟ್ ದ ಕ್ಯಾಪ್ ಬರಲಿ, ಬಿಲ್ ಬರಲಿ, ಅಲ್ಲಿ ಬಂದಾಗ ಸಮರ್ಪಕವಾಗಿ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು, ನಮ್ಮ DCM ಸಾಹೇಬ್ರು ಏನಿದ್ದಾರೆ ಅದನ್ನ ಮಾತನಾಡ್ತಾರೆ. ಅದ್ರ ಬಗ್ಗೆ ಅವರೇ ಜಾಸ್ತಿ ಬೆಳಕು ಚೆಲ್ತಾರೆ. ಅದ್ರ ಮೇಲೆ ಕ್ಯಾಬಿನೆಟ್ ಡಿಸಿಷನ್ ಏನಿದೆ ನಿಮ್ಗೆ ಹೇಳ್ತೀವಿ ನಾವು. ಅಲ್ಲ, ಐ ಥಿಂಕ್ ಇಟ್ಸ್ ಬೇಸಿಕಲಿ ಯಾವುದು ಅದಾಗಿರ್ತಕ್ಕಂಥ ಇನ್ಸಿಡೆಂಟ್, ಇಟ್ಸ್ ವೆರಿ ಸ್ಯಾಡ್. ಅದಕ್ಕೆ ನಮ್ಮೆಲ್ಲ ನಾವು ಅದಕ್ಕೆ ಆಗಿರ್ತಕ್ಕಂಥ ಇನ್ಸಿಡೆಂಟ್ಗೆ ನಾವೆಲ್ಲ ತಲೆ ಏನೋ ಬಾಗ್ತೀವಿ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಇನ್ನು ಲಾರ್ಜರ್ ಇಂಟ್ರೆಸ್ಟ್ ನೋಡ್ಬೇಕಾಗತ್ತೆ. ಅದನ್ನ ಯಾವ ರೀತಿ ಕ್ಯಾಬಿನೆಟ್ ಎಲ್ಲ ಕೊಲೀಗ್ಸ್ ಏನು ಮಾತನಾಡ್ತಾರೆ ನೋಡಿ ಹೇಳ್ತೀನಿ. ಇಲ್ಲ, ಮಾಡ್ತೀವಿ, ಖಂಡಿತವಾಗಿ ಮಾಡ್ತೀವಿ. ಯಾಕಂದ್ರೆ ಈ ತರ ಪ್ರೊಸೆಸಸ್, ಇಂಥ ಯಾವುದೇ ಒಂದು ಚಾರ್ಜಸ್ ಮಾಡಬೇಕು, ಫ್ರೇಮ್ ಮಾಡಬೇಕಂದ್ರೆ ಟೆಕ್ನಿಕಲ್ ಇಶ್ಯೂಸ್ ಇದಾವೆ. ಇಟ್ಸ್ ಅ ಲಾಂಗ್ ಪ್ರೊಸೆಸ್. ಐ ಥಿಂಕ್ ವಿ ಆರ್ ವೆರಿ ನಿಯರಿಂಗ್ ನಾವು. ಅಲ್ಲ, ಈಗ ಅಲ್ಲ, ಅವ್ರು BJP ಬಗ್ಗೆ ಈಗ ಒಂದೇ ಮಾತ್ರ ಮಾತಾಡ್ತಿದಾರಲ್ಲ. ಒಂದೇ ಮಾತ್ರ ಅಂದ್ರೆ ಏನು? ಇರಾಬರ ಭೂಮಿಗಳೆಲ್ಲ ಕೊಟ್ಬಿಡೋದೆ. 1,000 ಎಕರೆ ₹1 ಕೊಡೋದು ಯಾರಿಗೆ? ಅದಾನಿಗೆ. ಅದ್ರಾಗ 10 ಲಕ್ಷ ಮಾವಿನಕಾಯಿ ಗಿಡನೂ ಕೊಡೋದು. ಒಂದೇ ಮಾತ್ರ ಬಗ್ಗೆ ಹೇಳೋದು. ಪೋಖ್ರಾನ್ ಏರಿಯಾ ಎಲ್ಲಿ ಮಿಲಿಟರಿ ಏರಿಯಾದಲ್ಲಿದೆ, ಇಲ್ಲಿವರೆಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಯಾರಿಗಿಂತ ಭೂಮಿ ಕೊಡಲ್ಲ. 45,000 ಹೆಕ್ಟರ್ ಭೂಮಿ ಕೊಡ್ತಾರೆ. ಯಾರು ಕೊಡ್ತಾರೆ? BJP ಅವ್ರಿಗೆ ಕೊಡ್ತಾರೆ. ಜೈಸಲ್ಮೇರ್ ಏರಿಯಾ ರಾಜಸ್ಥಾನದಲ್ಲಿ ಆರ್ಮಿ ಅಂದ್ರೆ ಆರ್ಮಿ ರೂಲ್ಸ್ನ ಚೇಂಜ್ ಮಾಡ್ತಾರೆ. ಅಂತ ಭೂಮಿಗಳೆಲ್ಲ ಇವ್ರಿಗೆ ಕೊಡ್ತಾರೆ. ಪೋರ್ಟ್ ಕೊಡ್ತಾರೆ, ಏರ್ಪೋರ್ಟ್ಗಳು ಕೊಡ್ತಾರೆ, ಮೈನಿಂಗು, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳು, ರೋಡು, ರಸ್ತೆ, ನಿಮಗೆ ಮುಂದೆ ಬರ್ತಕ್ಕಂಥ ಮೈದಾ ಹಿಟ್ಟು, ಗೋಧಿ ಹಿಟ್ಟು ಮಾಡತಕ್ಕದ್ದು ಇವರಿಗೆ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ? ಅದಾನಿಯವ್ರಿಗೆ ಕೊಡ್ತಾರೆ. ಒಂದೇ ಮಾತ್ರ ಬಗ್ಗೆ ಮಾತನಾಡ್ತಾರೆ. ಯಾವ್ದು ಲಾರ್ಜರ್ ಇಶ್ಯೂ? ಯಾವುದು? ನಿನ್ನೆ ತಾನೇ ಪಾರ್ಲಿಮೆಂಟ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ಹೇಳಿದಾರಲ್ಲ, 6,15,000 ಕೋಟಿ. ಯು ಶುಡ್ ಆಸ್ಕ್ ದಿಸ್ ಕ್ವಶನ್ ಆಲ್ಸೋ. 6,15,000 ಕೋಟಿ ಇವತ್ತು ಮಾಫಿ ಮಾಡಿದೀವಿ ಅಂತ ಹೇಳಿದಾರೆ ತಾನೆ. ಯಾವ್ದು ಲಾರ್ಜರ್ ಇಶ್ಯೂ? ಯಾವುದು? ಅಲ್ಲಿ ಹಂಗೆ ಹೇಳ್ತಾರೆ, ಇಲ್ಲಿ ಬಂದು ರೈತರ ಪರ ಹೋರಾಟ ಮಾಡ್ತಾರೆ. 1,000 ಎಕರೆ ಭೂಮಿ ₹1 ಕೊಟ್ಕೊಂಡು ಇಲ್ಲಿ ಹಸಿರು ಶಾಲೆ ಹಾಕೊಂಡು ಮಾತನಾಡ್ತಾರೆ. ಏನ್ ಹೇಳ್ಬೇಕು BJP ಬಗ್ಗೆ? ಯಾವ್ದು ನ್ಯಾಷನಲ್ ಬರ್ನಿಂಗ್ ಇಶ್ಯೂ ಅದ್ರ ಸಬ್ಜೆಕ್ಟ್ ಇಲ್ಲಲ್ಲ ಇಲ್ಲಿ. ನ್ಯಾಷನಲ್ ಇಶ್ಯೂ, ಬರ್ನಿಂಗ್ ಇಶ್ಯೂನ ನೀವು BJP ಕೇಳಿ. ಯಾಕ್ರಿ ನೀವು ರೈತರ ಸಾಲ ಮನ್ನಾ ಮಾಡಿಲ್ಲ? 6,15,000 ಕೋಟಿ ಹೆಂಗ್ ಸಾಲ ಮನ್ನಾ ಮಾಡಿದ್ರಿ? ಯಾರು ಸಾಲ ಮನ್ನಾ ಮಾಡಿರೋದು ನೀವು? ಯಾರು ಕೇಳಂಗಿಲ್ಲ ಪ್ರಶ್ನೆಗಳು ಅವರಿಗೆ. ನಾವು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀವಿ ಸರ್, ನಾವು ಕೇಳಿದ್ ನಿಮ್ಗೆ ಅನಾನುಕೂಲ ಆಗಿದೆ, ಕ್ಷಮೆ ಇರಲಿ. ಅಲ್ರಿ, ಮತ ಕಳ್ತನೇ ಈ ದೇಶದಲ್ಲಿ ದೊಡ್ಡ ಮೋಸ ಅಲ್ಲ. ಇದಕ್ಕಿನ್ನ ನಾಚಿಕೆಗೇಡೇನಿದೆ? ಇದಕ್ಕಿನ್ನ ನಾಚಿಕೆಗೇಡೇನಿದೆಯಾ? ಮತ ಕಳ್ತನ ಅಂತ ಇದಕ್ಕಿನ್ನ ಮಾಡಿರ್ತಕ್ಕಂಥದ್ದೀಯಾ? ಪ್ರೂವ್ ಇದೆ ಅಲ್ಲ, ಅದು ಪ್ರೂವ್ ಸ್ಟೋರಿ ಅದು. ಬಟ್ ಇದ್ರ ಬಗ್ಗೆ ಚರ್ಚೆಗೆ ಬರೋದಲ್ಲ. ಆ BJP ಅವ್ರು ಬರೀ ಹೇಳದ್ ಬಿಟ್ರೆ ಬೇರೆ ಏನಿದೆ ಅವ್ರ ಹತ್ರ? ಹ್ಯಾವ್ ದೇ ಕಮ್ ಆನ್ ರೆಕಾರ್ಡ್ ಅಂಡ್ ಟೆಲ್. ಎಲೆಕ್ಷನ್ ಕಮಿಷನರ್ ಯಾಕ್ರಿ ಮಾತನಾಡ್ತಿದಾರ? ವೈ ಡಿಡ್ ದೇ ಗೆಟ್ CJಗೆ ಯಾಕ್ರಿ ತೆಗಿಬೇಕು? ಚೂಸಿಂಗ್ ಅರೆ ಅವ್ರು ಹೇಳ್ತಾರೆ ಫ್ಲೋರ್ ಆಫ್ ದ ಹೌಸ್ ಎಲ್ಲ ಸುಳ್ಳು ಹೇಳ್ತಾರಲ್ಲ. ಇವತ್ತು ಕೂಡ ಇನ್ಫಿಲ್ಟ್ರೇಷನ್ ಬಗ್ಗೆ, SIR ಬಗ್ಗೆ ಮಾತನಾಡ್ತಾರೆ. ಬೆಂಗಾಲಿಂದ ಬರ್ತಕ್ಕಂಥದ್ದು ಯಾರು? ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಯಾರು ಮ್ಯಾನೇಜ್ ಮಾಡೋರು? ಯಾರು? ಸ್ಟೇಟ್ ಗೌರ್ಮೆಂಟ್ಗಳು ಮಾಡ್ತಾರ? ಹೋಮ್ ಮಿನಿಸ್ಟರ್ ಸುಳ್ಳು ಹೇಳ್ತಾರೆ. ಎಲ್ಲ ಮಿನಿಸ್ಟರ್ಗಳು, ಪ್ರಧಾನಮಂತ್ರಿ ಸುಳ್ಳು ಹೇಳ್ತಾರಲ್ಲ. ಯಾವುದು ಸ್ಟಾಟಿಸ್ಟಿಕ್ಸ್ ಕರೆಕ್ಟ್ ಹೇಳ್ತಾರೆ? ಪ್ರಧಾನಮಂತ್ರಿ ಸುಳ್ಳು ಹೇಳ್ತಾರೆ, ಹೋಮ್ ಮಿನಿಸ್ಟರ್ ಸುಳ್ಳು ಹೇಳ್ತಾರೆ, ಎಲ್ಲ BJP ಸಚಿವರುಗಳು ಸುಳ್ಳು ಹೇಳೋದು. ಯಾರು ಸತ್ಯ ಅದೇ ಹೇಳ್ತಾರೆ? ಅಲ್ಲ, ಮಿನಿಸ್ಟರ್ಗೆ, ಹೋಮ್ ಮಿನಿಸ್ಟರ್ಗೆ ಕೇಳಿ, ನನ್ನ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಅದರ ಬಗ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.